ಯಾವ ಬ್ಯಾಂಕು? ಲಕ್ಷ್ಮೀ ವಿಲಾಸ್ ಬ್ಯಾಂಕ್. ಕೋಟಿ ಗಟ್ಟಲೆ ಹಣ ಟ್ರಾನ್ಸ್ಫರ್ ಆಯ್ತಲ್ಲ, ಇನ್ನ ಯಾಕೆ ನಿಮ್ ಸರ್ಕಾರ ನಿನ್ನ ಮೇಲಿನ ತನಿಖೆ ಮಾಡಿಸಿಲ್ಲ? ಯಾಕೆ ರಾಜೀನಾಮೆ ಕೊಡ್ಸಿದ್ರು? ಇನ್ನ ಯಾಕೆ ಹಂಗೆ ಇದೆ? ತಂಗಿ ಮಕ್ಕಳು, ಬೇರೆ ಬೇರೆ ಮಕ್ಕಳು ಎಲ್ಲ ಕೂಡ ಕುಟುಂಬದವರು ನಂಟ್ರಿಸ್ಟ್ರು ನಡೀತಲ್ಲ. ನಾನ್ ಬಿಚ್ಚೀಗ ಹೇಳ, ಈಗ ಬೇಡ, ಸರಿಯಾದ ಸಂದರ್ಭದಲ್ಲಿ ಅಸೆಂಬ್ಲಿಲೇ ಮಾತಾಡೋಣ. ಇವೆಲ್ಲ ಅಸೆಂಬ್ಲಿ ಚರ್ಚೆ ಆಗ್ಬೇಕು, ದಾಖಲಾಗಿರ್ಬೇಕು. ಕುಮಾರಸ್ವಾಮಿ, ನನ್ನ ಕುಟುಂಬದ ಬಗ್ಗೆ ನಾನು ಮಾತಾಡ್ಲಿ ಅಂತಾನೆ ನಿನ್ ಬಗ್ಗೆ ಮಾತಾಡ್ಕೊಂಡ್ ಬರ್ತಾ ಇದ್ದೀನಿ. ನಾನು ರೆಡಿ ಇದ್ದೀನಿ. ನಿಮ್ಮ ಅತ್ತೆ ಬಗ್ಗೆ ನಾನು ಮಾತಾಡೋದಿಲ್ಲ. ನಿಮ್ಮ ಅತ್ತೆ KDB ಭೂಮಿ, ನಮ್ಮ ಅಕ್ಕಂದು ಸೈಟ್ ಒಂದು, ನಾನು ಮಾತಾಡಕ್ ಹೋಗುದಿಲ್ಲ. ನಮ್ಮ ಅಕ್ಕನ ವಿಚಾರ ನಾನು ಮಾತಾಡಕ್ ಹೋಗುದಿಲ್ಲ. ಇಲ್ಲಿ ಪಾಪ ಏನೋ ನೀನು ಸೈಟ್ ಕೊಟ್ಟಿದ್ಯಾ, ನಿನ್ ಪಟ್ಟಿ ಇದ್ದಲ್ಲ, ನಿನ್ ಪಟ್ಟಿ ಮೂಡಾದಲ್ಲಿ ಪಟ್ಟಿ ಬಿಜೆಪಿ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟವರಲ್ಲ, ಅದ್ರ ಬಗ್ಗೆ ನೀನ್ ಯಾಕಪ್ಪ ಉತ್ತರ ಕೊಡ್ತಾ ಇಲ್ಲ? ಯಾಕೆ ಕೊಡ್ತಾ ಇಲ್ಲ? ಇದನ್ನೆಲ್ಲ ನೀವು ಮಾತಾಡಬೇಕು. ಆದ್ರಿಂದ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದಿಷ್ಟೇ, ನಾನು ನಿನಗೆ ಹೇಳ್ತಾ ಇರೋದಿಷ್ಟೇ. ಅನೇಕ ನನ್ನ ಸ್ನೇಹಿತರುಗಳು ಎಲ್ಲ ಕೂಡ ಮಾತಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ 45% ವೋಟ್ ಬಂತು, JDSಗೆ 5% ವೋಟ್ ಬಂತು. ನನ್ನ ಅಧ್ಯಕ್ಷತೆಯಲ್ಲಿ 136 ಸೀಟು, ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲಿ 136 ಸೀಟು, ಬಿಜೆಪಿಗೆ 66, ಜನತಾದಳಕ್ಕೆ 19. ಒಬ್ಬ ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯ ಮತ್ತೆ ಈ ದೇಶದಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿ ಆದ ಅಂತೇಳಿ ನಿನ್ ಕೈ ಸಹಿಸಕ್ ಆಗ್ರೆ ಈ ಒಂದು ಷಡ್ಯಂತ್ರವನ್ನ ಮಾಡ್ತಾ ಇದ್ದೀರಲ್ಲ, ನಿಮ್ ನಡೆಯಲ್ಲಿ ಬರಲಿಲ್ಲ, ನಿಮ್ ಕೈಲಿ ಆಗುದಿಲ್ಲ. 5 ವರ್ಷ ಅಲ್ಲ ಈ ಸರ್ಕಾರ, 10 ವರ್ಷ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಇರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆದ್ರಿಂದ ನಿಮ್ಗೆ ನಾನು ಹೇಳೋದಿಷ್ಟೇ, ಬೆಂಗಳೂರಿನಿಂದ ಇವತ್ತು ಇಲ್ಲಿ ಪಾದಯಾತ್ರೆ ಏನ್ ನಡೀತಾ ಇದೆ, ಇದು ನಿಮ್ಮ ಪಾಪದ ವಿಮೋಚನೆ ಯಾತ್ರೆ. ಇದು ನೀವು ಮಾಡಿರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಮೋಚನೆ ಮಾಡಲಿಕ್ಕೆ ಈ ಯಾತ್ರೆನ ನೀವೆಲ್ಲ ಹಮ್ಮಿಕೊಂಡಿದ್ದೀರಿ. ಭಾರತ್ ಜೋಡೋ ಯಾತ್ರೆ ಯಾಕೆ ನಡೀತು? ಬಡವರಿಗೋಸ್ಕರ, ಬೆಲೆ ಏರಿಕೆಗೋಸ್ಕರ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೋಸ್ಕರ ಯಾತ್ರೆ ನಡೀತು. ಹಂಗೆ ಇವತ್ತು ನಾವೆಲ್ಲ ಕೂಡ ಇವತ್ತು ಹೋರಾಟವನ್ನು ಮಾಡಿಕೊಂಡು ಹೆಜ್ಜೆಯನ್ನು ನಾವು ಹಾಕೊಂಡು ನಾವು ಬರ್ತಾ ಇದ್ದೇವೆ. ನಾನೇ ದೊಡ್ಡ ಭಾಷಣ ಮಾಡಬೇಕಾದ ಅವಶ್ಯಕತೆ ಎಲ್ಲ ಕಡೆ ನಾವು ಮಾತಾಡ್ಕೊಂಡು ಬಂದಿದ್ದೀನಿ. ನಮ್ಮ ಲೀಡ್ಗಳು ಏನು ಉತ್ತರ ಕೊಟ್ರಲ್ಲ, ಪ್ರಶ್ನೆ ಹಾಕೋದಿಲ್ಲ, ಅದಕ್ಕೇನು ಹೇಳ್ಬೇಕಾದಿಲ್ಲ. ನಿಮ್ ಲೀಡ್ಗಳು ಈಗ ನಾನು ಒಂದು 10 ನಿಮಿಷ ತೋರಿಸಿದ್ದಲ್ಲ, ನಿಮ್ಮ ಮಾತುಗಳು, ಯಡಿಯೂರಪ್ಪನವ್ರ ಮಾತು, ಕುಮಾರಸ್ವಾಮಿ ಮಾತು, ಯತ್ನಾಳ್ ಮಾತು, ಯೋಗೇಶ್ ಮಾತು, ಅದಕ್ಕೆ ನೀವು ಉತ್ತರ ಕೊಡಿ. ಇಷ್ಟು ಸಾಕು. ವಿಶ್ವ ಭಾರತೀಯ ಹೌಸಿಂಗ್ ಸೊಸೈಟಿದು ನಾನು ಮಾತಾಡ್ತಾ ಇಲ್ಲ, KDB ಹಗರಣದ ಬಗ್ಗೆನೂ ಮಾತಾಡ್ತಾ ಇಲ್ಲ, ನಿಮ್ ಕುಟುಂಬದ್ದು ಮಾತಾಡ್ತಾ ಇಲ್ಲ. ಹೇಳಿದ್ದೇನೆ, ನಿನ್ ಕುಟುಂಬ, ನಿನ್ ಸೋದರದೆಲ್ಲ ಆಸ್ತಿದ ಪಟ್ಟಿ ಬಿಚ್ಚಿಡು ಅಂತ, ಇನ್ನ ಬಿಚ್ಚಿಟ್ಟಿಲ್ಲ. ನಾನು ಎಲ್ಲಿ ಕರೆದ್ರೂ ಸಿದ್ಧ ಇದ್ದೇನೆ. ಅಂದ್ರೆ ಒಳ್ಳೆ ವೇದಿಕೆ ನಿರ್ಮಾಣ ಆಗ್ಬೇಕು. ಇಷ್ಟು ಹೇಳಿ ಇವತ್ತು ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ಕೊಂಡು ಬಂದಿದ್ದೇವೆ. ಇನ್ನು ಮೈಸೂರಲ್ಲಿ ಇದೆ ಫೈನಲ್ಸ್, ಮೈಸೂರಲ್ಲಿದೆ ಫೈನಲ್. ಇವತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು, ಕೃಷ್ಣ ಬೈರೇಗೌಡರು, ಲಕ್ಷ್ಮಿ ಅವರು, ಸಂತೋಷ್ ಅವರು, ಮುನಿಯಪ್ಪನವರು, ಚಲರಾಯ ಸ್ವಾಮಿ ಅವರು ಎಲ್ಲ ಮಾತಾಡಿದ್ದಾರೆ. ಪಾದಯಾತ್ರೆ, ಈ ಪಾದಯಾತ್ರೆಗೆ, ನಿಮ್ಮ ಪಾದಯಾತ್ರೆಗೆ ದಮ್ಮಿಲ್ಲ. ಒಂದಿನ ಮಾಧ್ಯಮದವರೇ ಇದನ್ನು ತಗೊಳ್ಳಿಲ್ಲ. ಏನಿರೋ ನಂದೋರು ತಗೋತಾ ಇದ್ದಾರೆ. ನಾವ್ ಯಾಕಿದ್ರು ಮಾತಾಡ್ತಾ ಇದ್ದೀನಿ ಅಂದ್ರೆ, ಈ ಮಂಡ್ಯದ ಮಹಾಜನತೆ ವಿದ್ಯಾವಂತಿದ್ದೀರಿ, ಬುದ್ಧಿವಂತಿದ್ದೀರಿ, ರೈತರ ಮಕ್ಕಳಿದ್ದೀರಿ. ನಿಮ್ಮ ಬದುಕಿಗೋಸ್ಕರ ನಾವು ಹೋರಾಟ SM ಕೃಷ್ಣ ಅವ್ರು ಮಾಡಿದ್ರು. SM ಕೃಷ್ಣ ಮೇಲೆ ಬೇರೆ ಅದೇನೋ ಮಾತಾಡ್ತಾರೆ. ಅವ್ರಿಗೇನು ಮಾತಾಡೋಷ್ಟು ಶಕ್ತಿ ನಿಮ್ಗಿದ್ಯಾ? ಮಾದೇಗೌಡರ ಮೇಲೆ ಮಾತಾಡೋ ಶಕ್ತಿ ಇದೆಯಾ? ಯಾರ ಮೇಲೂ ಮಾತಾಡೋ ಶಕ್ತಿ ಇಲ್ಲ. ಆದ್ರಿಂದ ಇವತ್ತು ತಮ್ಗೆ ನಾನು ಕೇಳೋದು ಇಷ್ಟೇ,
ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಅನಿವಾರ್ಯ. ನಾನು ಯಾವಾಗ ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ. ಹಂಗೆ ಇವತ್ತು ನಾವೆಲ್ಲ ಅಧಿಕಾರಕ್ಕೆ ಬಂದಿರೋದು ಈ ಬಡವರ ಜನರ ಬದುಕಿಗೋಸ್ಕರ, ಈ ರೈತರ ಮಕ್ಕಳನ್ನ ಉಳಿಸ್ಲಿಕ್ಕೋಸ್ಕರ, ಈ ಕಾವೇರಿ ತಾಯಿಯ ನಾಡನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ. ಅದನ್ನ ಬಿಟ್ಟು ಈ ಲೋಟಿ ಕೋರರು ಏನಿವತ್ತು 40% ಕಮಿಷನ್ ಮಾಡಿದ್ರಿ, ಭ್ರಷ್ಟಾಚಾರದ ಕೂಪ ಮಾಡಿದ್ರಿ, ಇದ್ರ ವಿರುದ್ಧವಾಗಿ ಜನ ಇವತ್ತು ನಮ್ಗೆ 136 ಸೀಟನ್ನ ಕೊಟ್ಟಿದ್ದಾರೆ. ಮತ್ತೆ 150 ಸೀಟನ್ನ ಗೆದ್ದು ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರವನ್ನ ನಾವು ನಡೆಸ್ತೇವೆ. ನಿಮ್ಮ ಎಲ್ಲ ಕುತಂತ್ರ, ಕೇಂದ್ರ ಸರ್ಕಾರದ ಷಡ್ಯಂತ್ರ, ಈ ಜನರ ತೀರ್ಪು ಮುಂದೆ ಇನ್ನೊಂದು ಇಲ್ಲ ಅನ್ನೋ ಮಾತನ್ನ ಹೇಳಿ ಇನ್ನ ಮಾತಾಡೋಣ ಅಂತಿದ್ದೆ. ತಾವೆಲ್ಲ ನೋಡಿದ್ರಿ, ನಿಮ್ಗೂ ಹೊಟ್ಟೆ ಸಿಗ್ತೈತೆ, ನನ್ಗೂ ಹೊಟ್ಟೆ ಸಿಗ್ತೈತೆ. ನೆಕ್ಸ್ಟ್ ಮೈಸೂರಲ್ಲಿ ಮಾತಾಡ್ತೀನಿ. ನಮ್ಮ ಭೇಟಿ ಮೈಸೂರಲ್ಲಿ ಇರ್ಲಿ, ಆಗ್ಬೋದಾ? ಎಲ್ಲರಿಗೂ ನಮಸ್ಕಾರ. ತಡವಾಗಿ ಬಂದಂತ ದಾವಣಗೆರೆಯ SS ಮಲ್ಲಿಕಾರ್ಜುನ ಗಣಿ ಸಚಿವರು ಅವ್ರಿಗೂ ಕೂಡ ಸ್ವಾಗತ ಮಾಡ್ತೀವಿ. ಬೈಟ್ ಕಾಲ್ ಹೋಗಕ್ಕಾಗಲ್ಲ ಬಿಡ್ರಪ್ಪ, ಬೇಡ. ಯಾರಿಗೆ ಹೇಳ್ತಾ ಇದೆಯಾ? ಈ ತರ ವಿಚಾರದ ಮುಂದೆ ವಯ್ಯ